ವೆಲ್ಕಮ್ ಟು ಚೇತನ ಮೋಕ್ಷಿತ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಇದ್ಕಿದ ಅವರೆಕಾಳನ್ನ ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಕಡಲೆಬೀಜ, ಅವಲಕ್ಕಿ, ಇದ್ಕಿದ ಅವರೆಕಾಳು, ಖಾರದ ಪುಡಿ, ಕರಿಬೇವು, ಒಣಮೆಣಸಿನ್ಕಾಯಿ, ಸಕ್ಕರೆ, ಕೊಬ್ಬರಿ, ಒಣಕೊಬ್ಬರಿ, ಉಪ್ಪು, ಕಡಲೆಪಪ್ಪು. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಿಸಿ ಇದ್ಕಿದ ಅವರೆಕಾಳನ್ನ ಎಣ್ಣೆಯಲ್ಲಿ ಕರ್ಕೊಬೇಕು. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಕರ್ಕೊಬೇಕು. ನೆಕ್ಸ್ಟ್ ಈಗ ಒಣಕೊಬ್ಬರಿನ ಎಣ್ಣೆಲ್ಲಿ ಹಾಕಿ ಕರ್ಕೊಬೇಕು. ನೆಕ್ಸ್ಟ್ ಈಗ ಕಡಲೆಪಪ್ಪನ ಎಣ್ಣೆಯಲ್ಲಿ ಕರ್ಕೊಬೇಕು. ನೆಕ್ಸ್ಟ್ ಈಗ ಕರಿಬೇವನ್ನ ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ನೆಕ್ಸ್ಟ್ ಈಗ ಕಡಲೆ ಬೀಜನ ಎಣ್ಣೆಲ್ಲೇ ಕರ್ಕೊಳ್ಳೋಣ. ನೆಕ್ಸ್ಟ್ ಈಗ ಗೋಡಂಬಿ ಮತ್ತು ದ್ರಾಕ್ಷಿನ ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಬೆಳ್ಳುಳ್ಳಿನೂ ಆಪ್ಷನ್ನು, ನೀವು ಬೇಕಾದ್ರೆ ಕರ್ಕೊಬೋದು ಎಣ್ಣೆಯಲ್ಲಿ, ಬೆಳ್ಳುಳ್ಳಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಈಗ ಗೋಡಂಬಿ ದ್ರಾಕ್ಷಿನ ಎಣ್ಣೆಯಲ್ಲಿ ಕರ್ಕೊಳ್ಳೋಣ ಬನ್ನಿ. ನೆಕ್ಸ್ಟ್ ಈಗ ಒಣಮೆಣಸಿನ್ಕಾಯಿನ ಎಣ್ಣೆಲಿ ಕರ್ಕೊಳ್ಳೋಣ. ನೆಕ್ಸ್ಟ್ ಈಗ ಅವಲಕ್ಕಿನ ಎಣ್ಣೆಲಿ ಕರ್ಕೊಳ್ಳೋಣ. ನೆಕ್ಸ್ಟ್ ಈಗ ಎಲ್ಲ ಪದಾರ್ಥವನ್ನು ಎಣ್ಣೆಯಲ್ಲಿ ಕರ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕೊಂಡ್ಮೇಲೆ ಅದಕ್ಕೆ 2 ಸ್ಪೂನ್ ಉಪ್ಪು, 2 ಸ್ಪೂನ್ ಖಾರ ಪುಡಿ, 1-2 ಸ್ಪೂನ್ ಅರಿಶಿನ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಡೋಣ. ನೋಡಿ ಈಗ ಫೈನಲ್ ಆಗಿ ಇದ್ಕಿದ ಅವರೆಕಾಳು ಮಿಕ್ಸ್ಚರ್ ರೆಡಿ ಆಯಿತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.